ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ನನ್ನ ರೂಟೀನ್ ಲಾಗ್ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾರ್ನಿಂಗು ಸ್ವಲ್ಪ ಬ್ರೇಕ್ಫಾಸ್ಟ್ನ ಸ್ವಲ್ಪ ಲೇಟಾಗಿ ಮಾಡ್ತಿರೋದ್ರಿಂದ ವಿಡಿಯೋ ಮಾಡೋದಕ್ಕಾಯಿತು. ಸೊ ಮಾರ್ನಿಂಗು 5 o'clock ಟಿಫನ್ ಮಾಡೋದ್ರಿಂದ ವಿಡಿಯೋ ಮಾಡೋದಕ್ಕೆ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೆ. ಹಸ್ಬೆಂಡ್ಗೆ ಇವತ್ತು ಲಂಚ್ ಬಾಕ್ಸು ಟಿಫನ್ ಕ್ಯಾರಿಯರ್ ಏನು ಪ್ಯಾಕ್ ಮಾಡಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋದ್ರಿಂದ ಒಂದು ಸಿಂಪಲ್ ರೆಸಿಪಿನ ಸಹ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಪೀಸ್ ಪಲಾವ್ ಮಾಡ್ತಾಯಿದ್ದೆ. ಸೊ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ. ಇಲ್ಲಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಮನೆಯಲ್ಲೇ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 2 ಈರುಳ್ಳಿನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಒಂದು ರೆಸಿಪಿನ ಮಾಡಿಕೊಳ್ಬೋದು. ಸೊ ತುಂಬ ಚೆನ್ನಾಗೂ ಇರುತ್ತೆ. ಯಾರ ಮನೆಯಲ್ಲೆಲ್ಲ ಇವಾಗ ಸೀಸನ್ ಬಂದು ಬಟಾಣಿ ಇದ್ದೇ ಇರುತ್ತೆ. ಸೊ ಬಟಾಣಿ ನಿಮಗೆ ಏನಾದರೂ ಸ್ಟೋರ್ ಮಾಡ್ಕೊಳ್ಬೋದು. ಅಂದರೆ ತೊಗೊಂಡು ಬಂದು ಫ್ರೀಝರಲ್ಲಿ ಇಟ್ಕೊಂಡ್ರು ಸಹ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು. ಸೊ ಸುಮಾರು ಒಂದು 6 ತಿಂಗಳವರೆಗೂ ಸಹ ನಾವು ಆ ಒಂದು ಬಟಾಣಿನ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾದಿದ ತಕ್ಷಣ ಚಕ್ಕೆ, 2 ಪೀಸು ಲವಂಗ. ಇಲ್ಲಿ ಅದೇ ರೀತಿ ಚಕ್ಕೆ ಲವಂಗ ಎಲ್ಲ ನಾನು ಪೇಸ್ಟ್ ಮಾಡೋದಕ್ಕೆ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಪೀಸ್ ಪಲಾವ್ ಅಲ್ವಾ. ಸೊ ಮತ್ತು ನೀವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಹಾಕೋದ್ರಿಂದ ನೀವು ಪೀಸ್ ಪಲಾವ್ ಆದರೂ ಅಂದ್ಕೋಬೋದು, ಅಥವಾ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಮಾಡೋಂಥ ಒಂದು ಪಲಾವ್ ಆ ಥರನಾದರೂ ಅಂದ್ಕೋಬೋದು. ಸೊ ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟು ಕ್ವಿಕ್ಕಾಗಿ ಮಾಡೋವಂಥ ಈ ಒಂದು ಪಲಾವ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ನಿಮ್ಗೆ ಬೇಡ ಅಂದರೆ ಜಸ್ಟ್ ಸ್ಕಿಪ್ಪು ಮಾಡ್ಕೊಳ್ಬೋದು, ಇಲ್ಲಾಂದರೆ ಪೇಸ್ಟ್ ಮಾಡಿ ಸಹ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾನು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಟಾಣಿನ ನಿಮಗೆ ಇದು ಬಟಾಣಿ ಪಲಾವ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಟಾಣಿನ ಹಾಕ್ಕೊಂಡ್ರೆ ಚೆನ್ನಾಗೂ ಇರುತ್ತೆ. ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಪ್ಪ ಮಾಡಬೇಕು ಅಂತ ತಲೆನೋವಿದ್ದಾಗ ಈ ಒಂದು ರೆಸಿಪಿ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸಹ ನೋಡಿ ಹಾಕ್ಕೊಳ್ಳಿ. ತುಂಬ ಉಪ್ಪಾದರೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನಾವು ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಷ್ಟು ಮಾತ್ರ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದು. ಬಟ್ ನಾನು ಟೊಮೆಟೊ ಅದೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಹಾಕ್ಕೊಳ್ತೀನಿ. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ತೊಳೆದಿರ್ತಕ್ಕಂಥ ಅಕ್ಕಿನ ಹಾಕಿ ನಾವು 1.5 ವಿಷಲಷ್ಟು ಕೂಗಿಸ್ಕೊಂಡ್ರೆ ಸೊ ಪೀಸ್ ಪಲಾವ್ ರೆಡಿ ಆಯಿತು. ಸೊ ಮಾರ್ನಿಂಗು ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅನ್ನೋರಿಗೆ ಈ ಒಂದು ರೆಸಿಪಿ ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿಯೂ ಇರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಮಾರ್ನಿಂಗು ನಿಮಗೇನಾದರೂ ಸಡನ್ನಾಗಿ ಏನೂ ಐಡಿಯಾ ಬರೋದಿಲ್ಲ ಕೆಲವ್ರಿಗೆ, ಏನಪ್ಪ ಮಾಡೋದು ಮಾರ್ನಿಂಗು ಅಂತ ಅನ್ನೋ ಒಂದು ಟೈಮಲ್ಲಿ ಈ ಒಂದು ರೆಸಿಪಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ. ನಿಮಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಡ ಅಂದರೆ ಜಸ್ಟ್ ಪ್ಲೈನಾಗೂ ಸಹ ನೀವು ಮಾಡ್ಕೊಳ್ಬೋದು. ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಪಲಾವ್ ಮಾಡ್ಕೊಂಡಿದ್ದೆ. ನಂತರ ಇದು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಇಲ್ಲಿ ಪಪ್ಪಾಯ ಇತ್ತು, ಪಪ್ಪಾಯನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಡೈಲಿ ಒಂದೊಂದು ಫ್ರೂಟ್ಸ್ ಹಾಕಬೇಕು. ಹಾಗಾಗಿ ಇವತ್ತು ಪಪ್ಪಾಯ ಹಾಕೋಣ ಅಂತ ಹೇಳಿ ಪಪ್ಪಾಯ ಹಾಕ್ತಾಯಿದ್ದೆ. ಆರೆಂಜು 1 ಡೇ ಹಾಕಿದ್ರೆ 1 ಡೇ ಬನಾನಾ ಹಾಕ್ತೀನಿ, 1 ಡೇ ಆ್ಯಪಲ್ ಹಾಕ್ತೀನಿ, ಇನ್ನೊಂದು ಡೇ ಈ ಥರ ಪಪ್ಪಾಯ ಈ ಥರ ಒಂದು ಫ್ರೂಟ್ಸ್ನೂ ಸಹ ಹಾಕ್ತೀನಿ. ಇನ್ನೊಂದು ಸೈಡು ನಾನು ಮೊಸರು ಬಜ್ಜಿಗೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊಸರು ಬಜ್ಜಿಗೆ ಇಲ್ಲಿ ನಾನು ಆನಿಯನ್ನು ಮತ್ತು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ರಾಯ್ತ ಮಾಡ್ಕೊಳ್ಳೋದಕ್ಕೆ. ಸೊ ರಾಯ್ತ ನಿಮಗೆ ತುಂಬಾ ಚೆನ್ನಾಗೂ ಇರುತ್ತೆ ಒಂದು ಪೀಸ್ ಪಲಾವ್ಗೆ. ಅಥವಾ ನಿಮಗೆ ಕೂರ್ಮಾ ಆ ಥರ ಏನಾದರೂ ಮಾಡ್ಕೊಳ್ಬೋದು, ವೆಜಿಟೇಬಲ್ಸ್ ಕೂರ್ಮಾ ಆ ಥರನೂ ಸಹ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಮೊಸರು ರಾಯ್ತ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಜೊತೆಗೆ ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ, ಮತ್ತು ಅದಕ್ಕೆ ಸ್ನ್ಯಾಕ್ಸ್ ಬಾಕ್ಸು ಸಹ ಇದ್ದೇ ಇರುತ್ತೆ. ಡೈಲಿ ಸ್ನ್ಯಾಕ್ಸ್ ಬಾಕ್ಸ್ ಕೊಡಲೇಬೇಕು. ಅದಕ್ಕೆ ಹಾಗೆ ನಾನು ಫ್ರೂಟ್ಸ್ನ ಹಾಕ್ತಿರ್ತೀನಿ. ಸೊ ಇಲ್ಲಿ ನಾನು ಇನ್ನೊಂದು ಸೈಡು ಮಕ್ಕಳು ಹೋಗೋ ಟೈಮ್ ಹೊತ್ತಿಗೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ಕಾಫಿ ಮಾಡಿಕೊಂಡು 1 ಕಪ್ ಕಾಫಿ ಕುಡಿದ್ರೆ ನನಗೂ ಮೈಂಡ್ ಸಹ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಕಾಫಿ ಮಾಡ್ಕೊಳ್ತೀನಿ. ಮಾರ್ನಿಂಗ್ ನಾನು ಏನು ಎದ್ದಿದ ತಕ್ಷಣ ಏನೂ ಸಹ ನಾನು ತೊಗೊಳೋದಿಲ್ಲ. ಹಾಗಾಗಿ ಸ್ವಲ್ಪ ಟೈಮು ಒಂದು 2 hours ಆದಮೇಲೆ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿತೀನಿ. ಸೊ ನಂತರ ಇದಕ್ಕೆ ನಾನು ಫಿಲ್ಟರ್ ಕಾಫಿ ಮಾಡ್ಕೊಳ್ತಾ ಇದ್ದೆ. ಫಿಲ್ಟರ್ಗೆ ನನಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 or 3 ಮೆಂಬರ್ಸ್ಗೆ ಅಂತ ಮಾಡಿಟ್ಬಿಟ್ಟಿರ್ತೀನಿ. ಸೊ ಈವ್ನಿಂಗು ಏನಾದರೂ ಬಂದಾಗ ಆ ಒಂದು ಡಿಕಾಕ್ಷನ್ ಇತ್ತು ಅಂದರೆ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಡಿಕಾಕ್ಷನ್ ಫಿಲ್ ಮಾಡಿ ಕಾಫಿ ಮಾಡ್ಕೊಳ್ತಾ ಇದ್ದೆ. ಸೊ ಕಾಫಿ ಮಾಡ್ಕೊಂಡು ಆದಮೇಲೆ ಮಕ್ಕಳಿಗೆ ಟಿಫನ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ನಂತರ ನಾನು ಬೇರೆ ಉಳ್ದಿದ್ದ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು.
ಸೊ ಒಂದೊಂದು ಟೈಮು ಕಾಫಿ ಕುಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಇದ್ದಂಗೆಲ್ಲ ನಾನು ಸ್ವಲ್ಪ ಈ ಥರ ಸಜ್ಜೆ ಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಏಕೆಂದರೆ ಕೆಲಸದ ಆಂಟಿ ಬಂದಮೇಲೆ ಮತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆವಾಗ ಬೇರೆ ಕೆಲಸನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಕಿಚನ್ನು ಯೂಶ್ವಲಿ ನನಗೆ ನೀಟಾಗಿದ್ದರೆ ಅಡುಗೆ ಮಾಡೋದಕ್ಕೂ ತುಂಬ ಖುಷಿ. ಮತ್ತು ಅದೇನಾದರೂ ಮೆಸ್ಸಿಯಾಗಿತ್ತು ಅಂತಂದರೆ ಮತ್ತೆ ಅಲ್ಲಿ ಅಡುಗೆ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಹಾಗಾಗಿ ಮಾಡ್ತಾನೆ ಅಡುಗೆ ಮಾಡ್ತಾ ಟೈಮ್ ಇತ್ತು ಅಂದರೆ ನಾನು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ತೇನೆ. ಸೊ ಕೆಲಸದ ಆಂಟಿ ಜಸ್ಟ್ ಬಂದು ಪಾತ್ರೆ ತೊಳ್ದು ಅವರು ಕೆಲಸ ಮಾಡಿ ಕೊಟ್ಬಿಟ್ಟು ಹೊರ್ಟೋಗ್ಬಿಡ್ತಾರೆ. ಸೊ ಇಲ್ಲಿ ಪಲಾವ್ ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಇದನ್ನು ನೀನು ಮೊಸರು ತೊಗೊಂಡು ಬಾ ಅಂತ ಹೇಳಿದೆ, ಅಷ್ಟು ದೊಡ್ಡದು ತೊಗೊಂಡು ಬಾ ಅಂತ ಹೇಳಿದ್ನಾ? ಹ್ಞೂ, ಚಿಕ್ಕದೆಲ್ಲ ಹೇಳಿದ್ದು. ಅಷ್ಟೊಂದು ಎಂತಕ್ಕೆ? ಸುಮ್ಮನೆ ಬರೀ ಮಜ್ಜಿಗೆ ಮೊಸರಲ್ಲೇ ಇರ್ತೀರಾ ಇಬ್ರೂ ಅಲ್ವಾ? ಸೊ ಒಂದೊಂದು ಟೈಮು ಮಗ ಹಾಲು ತಂದು ಕೊಡ್ತಾನೆ. ಏನಾದ್ರು ಫ್ರೀಯಾಗಿ ಬೇಗ ಎದ್ದಿದ್ರೆ ಆ ಥರ ಇದ್ದಾಗ ಮಗನೇ ಹೋಗಿ ಹಾಲು ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿ ತಂದು ಕೊಡ್ತಾನೆ. ಸೊ ಕೆಲವೊಂದು ಟೈಮು ಅವ್ನು ಮೂಡಿದ್ದಾಗೆ, ಇಲ್ಲ ಅಂತಂದರೆ ಯಾವ ಕೆಲಸನೂ ಮಾಡಲ್ಲ. ಇಲ್ಲಿ ಮಕ್ಕಳು ಬಾಕ್ಸ್ಗೆಲ್ಲ ಸ್ನ್ಯಾಕ್ಸು ಮತ್ತು ಲಂಚ್ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿ ಒಂದು ಕಡೆ ಸೈಡ್ ಇಟ್ಟರೆ ಮಗಳು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಡ್ತಾಳೆ ಮತ್ತೆ ಇನ್ನೊಂದು ಸಾರಿ. ಸೊ ಇಲ್ಲಿ ಒಂದು ಕಡೆ ಸೈಡು ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಿಲ್ಟರ್ ಕಾಫಿನೂ ಸಹ ನಾನು ವೀಡಿಯೋನ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ನನ್ನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು. ಸೊ ನನ್ನ ಒಂದು ವಿಡಿಯೋಸ್ ನೀವು ಚೆಕ್ ಮಾಡಿದ್ರೆ ಸೊ ನಿಮಗೆ ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂತಲೂ ಸಹ ತೋರಿಸಿದ್ದೀನಿ. ಸೊ ಇಲ್ಲಿ ನಾನು ಮಕ್ಕಳನ್ನೆಲ್ಲ ಬಿಟ್ಟು ಬಂದಾದಮೇಲೆ ನಾನು ಬರೋ ಟೈಮಲ್ಲಿ ಸ್ವಲ್ಪ ಸೊಪ್ಪನ್ನು ತೊಗೊಂಡು ಬಂದಿದ್ದೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೊಸಪ್ಪಿನ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ನಾನು ಯಾವ ರೀತಿ ಸ್ಟೋರ್ ಮಾಡಿಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಜಿಪ್ ಕವರ್ ತೊಗೊಂಡು ಅದಕ್ಕೆ ಈ ಥರ ಸ್ಟ್ಯಾಪ್ಲರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟ್ಯಾಪ್ಲರ್ ರೌಂಡಿಗೆ ಪಿನ್ ಮಾಡೋವಂಥ ಸ್ಟ್ಯಾಪ್ಲರ್ ಸಿಗುತ್ತೆ. ಸೊ ಆ ಥರ ಸ್ಟ್ಯಾಪ್ಲರ್ ಮಾಡ್ಕೊಳ್ಳೋದ್ರಿಂದ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಯಾವುದೇ ರೀತಿ ಅದು ಜಾಸ್ತಿ ವಾಟರ್ ಕಂಟೆಂಟ್ ಕ್ರಿಯೇಟ್ ಆಗಿ ಕೊಳ್ತೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇದು ನೀಟಾಗಿ ಒಂದು ವೀಕಷ್ಟು ಟೈಮ್ವರೆಗೂ ನಾವು ಸಹ ಯೂಸ್ ಮಾಡ್ಬೋದು. ಸೊ ಯಾವುದೇ ರೀತಿ ಕೊಳೆಯುವಂಥ ಚಾನ್ಸಸ್ ಇರೋದಿಲ್ಲ. ಈ ಥರ ಜಿಪ್ ಕವರ್ಗಳನ್ನು ಈ ಥರ ಹೋಲ್ ಮಾಡಿಕೊಂಡು ಇದಕ್ಕೆ ನಾನು ನೀಟಾಗಿ ಪ್ಯಾಕ್ ಮಾಡಿ ಇಡ್ತಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಸೊಪ್ಪಾಗಲಿ ಅಥವಾ ಹಸಿಮೆಣ್ಸಿನ್ಕಾಯಿ ಆಗಲಿ, ಶುಂಠಿ ಆಗಲಿ ಈ ಥರ ಬೇಗ ಹಾಳಾಗೋದಿಲ್ಲ. ಸೊ ನೀಟಾಗಿ ಕೋಲ್ಡ್ ಮೇಂಟೆನೆನ್ಸ್ ಮಾಡಿ ನೀಟಾಗಿ ಇಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಮಗೆ ಒಂದು ವಾರಕ್ಕೆ ಆಗೋಷ್ಟು ನಾವು ಈ ಥರ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ನೋಡಿದ್ರಲ್ಲ, ಈ ಥರ ಜಿಪ್ ಕವರ್ ಸಿಗುತ್ತೆ ನಿಮಗೆ, ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಸೊ ಈ ಥರ ಕವರ್ನ ನಾವು ಈ ಥರ ಸ್ಟ್ಯಾಪ್ಲರ್ ಪಿನ್ ಹೋಲನ್ನು ಮಾಡಿ ನಂತರ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಟರೆ ಸೊ ನೀವು ಒಂದು ವಾರ ಅಲ್ಲ 15 ದಿವಸನೂ ಸಹ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಈ ಥರ ಎಲ್ಲ ಕರಿಬೇವಿನ ಸೊಪ್ಪು ಬೇಗ ನಾವು ಯೂಸ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಿವಸ ನಾವು ಯೂಸ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ತೀನಿ. ಸೊ ನೀಟಾಗಿ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಇದು ಒಂದು ವಾರದವರೆಗೂ ನನಗೆ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ಸೊ ನಂತರ ಇಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿ ಮತ್ತೆ ಅಂಗಡೀಲಿ ಬಂದು ಈ ಒಂದು ಸ್ಯಾರಿ ಕುಚ್ಚನ್ನ ಫಿನಿಷ್ ಮಾಡಿದೆ. ಸೊ ಮತ್ತೆ ಇನ್ನೂ ಒಂದು ಹಾಫ್ ಸ್ಯಾರಿ ಮಾಡಿದ್ದೀನಿ. ಮತ್ತು ಅದನ್ನು ಫುಲ್ಲು ಫಿನಿಷ್ ಮಾಡೋದಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಒಂದು ಸ್ಯಾರಿ ಫಸ್ಟ್ ಫಿನಿಷ್ ಮಾಡಿ ಆದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ಶಾಪಲ್ಲಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮನೆಗೆ ಬರೋ ಟೈಮ್ಗೆ ಆಲ್ರೆಡಿ ಮಕ್ಕಳು ಬಂದುಬಿಟ್ಟಿರ್ತಾರೆ. ಬಂದುಬಿಟ್ಟು ಅವರು ಡ್ರೆಸ್ಸೆಲ್ಲ ಚೇಂಜ್ ಮಾಡಿರ್ತಕ್ಕಂಥ ಅಡುಗೆ ಏನಾದರೂ ಇದ್ದೇ ಇರುತ್ತೆ. ಅದನ್ನು ಊಟ ಗೀಟ ಮಾಡ್ಕೊಳ್ತಾರೆ. ಇಲ್ಲಾಂದರೆ ನಾನು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಏನಾದರೂ ಸ್ಪೆಷಲ್ಲಾಗಿ ಮಾಡಿಸ್ಕೊಳ್ತಿರ್ತಾರೆ ತಿನ್ನೋದಕ್ಕೆ ಅಂತ ಹೇಳಿ. ಇಲ್ಲಾಂದರೆ ಮಗಳು ಅವಳೇ ಏನಾದರೂ ಕಟ್ ಮಾಡಿ ಸೌತೆಕಾಯಿ ಅಂತೆ ಈ ಥರ ಫ್ರೂಟ್ಸು ಏನಾದರೂ ಇದ್ದೇ ಇರುತ್ತೆ ಮನೆಯಲ್ಲಿ. ಮಕ್ಕಳಿಗೆ ಅಂತ ಮಾಡಿಬಿಟ್ಟು ಹೋಗಿರ್ತೀನಿ, ಹಾಗೆ ಹೋಗಿರೋದಿಲ್ಲ. ಸೊ ಬಂದಿದ್ದ ತಕ್ಷಣ ಯೂಶ್ವಲಿ ಹಸ್ಬೆಂಡು ಒಂದೊಂದು ಟೈಮು ಟೀ ಆ ಥರ ಮಾಡಿಕೊಡ್ತಾರೆ. ಸೊ ಅವ್ರಿಗೆ ಯಾಕೋ ಹೆಲ್ತ್ ಸರಿಗಿರಲಿಲ್ಲ ಅಂತ ಹೇಳಿ ಇವತ್ತು ನಾನೇ ಕಾಫಿ ಮಾಡ್ತಾಯಿದ್ದೆ. ಸೊ ಆಲ್ರೆಡಿ ಮಾರ್ನಿಂಗೇ ನಾನು ಡಿಕಾಕ್ಷನ್ ಮಾಡಿಟ್ಟಿದ್ದೆ. ಅದನ್ನು 3 ಜನನೂ ಈ ನಡುವೆ ಮಗಳು ಸಹ ಕಾಫಿ ಟೀ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಯಾವಾಗಲೂ ಕೇಳೋದಿಲ್ಲ, ಯಾವಾಗಲೂ ಒನ್ ಟೈಮ್ ಕೇಳ್ತಾಳೆ ಅಷ್ಟೇ, ಅಮ್ಮ ಕಾಫಿ ಇದ್ದರೆ ಕೊಡು ಅಂತ ಹೇಳಿ. ಯೂಶ್ವಲಿ ಹಾಲು ಅಥವಾ ಜ್ಯೂಸು ಆ ಥರನೇ ಕೊಡೋ ಅಂಥದ್ದು.
ಸೊ ಇಲ್ಲೊಂದು ಸೈಡು ಮಗನಿಗೆ ಜ್ಯೂಸ್ ಕೇಳ್ದ. ಸೊ ಯೂಶ್ವಲಿ ಡೈಲಿ ನಮ್ಮ ಮನೇಲಿ ಜ್ಯೂಸ್ ಈವ್ನಿಂಗ್ ಒಂದು ರೊಟೀನ್ ವರ್ಕ್ ಅಂತಲೇ ಆಗಿಬಿಟ್ಟಿದೆ. ಸೊ ಹಾಲು ಕೊಡೋ ಬದಲು ಜ್ಯೂಸ್ ಮಾಡಿಕೊಟ್ಬಿಡು ಅಂತ ಹೇಳ್ದೆ. ಹಾಗಾಗಿ ಆ್ಯಪಲ್ಲು ಮತ್ತು ಹನಿ ಹಾಕಿಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ಬಟ್ ಅವನಿಗೆ ಶುಗರ್ ಹಾಕಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ತಿದ್ದ. ಶುಗರ್ ಬೇಡ ಅಂತ ಹೇಳಿ ಜಸ್ಟ್ ಹನಿ ಆ್ಯಡ್ ಮಾಡಿದ್ದೀನಿ, ಅದನ್ನೇ ಕುಡಿ ಅಂತ ಹೇಳಿದ್ದೀನಿ. ಶುಗರ್ ಆದಷ್ಟು ಕಡಿಮೆ ಮಾಡಬೇಕು, ಬಟ್ ಅವನಿಗೆ ಟೇಸ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಿದ್ದ. ಪರವಾಗಿಲ್ಲ, ಆದರೂ ಟೇಸ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಕುಡಿ ಅಂತ ಹೇಳಿ ಕುಡಿಸ್ತಾ ಇದ್ದೆ. ಚೆನ್ನಾಗಿಲ್ವಾ? ಏನು ಮಾಡಬೇಕು? ಸಕ್ಕರೆ ಹಾಕಲ್ಲ, ನಾನು ಬರೀ ಇಷ್ಟೇ ಹಾಕೋದು. ಸೊ ಮಕ್ಕಳಿಗೆಲ್ಲ ತಿನ್ನೋದಕ್ಕೆಲ್ಲ ಕೊಟ್ಟಾದಮೇಲೆ ಇಲ್ಲಿ ಸ್ವಲ್ಪ ನಾನು ವರ್ಕ್ ಮಾಡ್ತಾಯಿದ್ದೆ. ಸೊ ಇವತ್ತು ಸ್ವಲ್ಪ ಅರ್ಜೆಂಟು ಸ್ಯಾರಿ ಕೊಡೋದಿತ್ತು, ಹಾಗಾಗಿ ಅದನ್ನು ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಸೈಡು ಮೊಸಪ್ಪು ಮಾಡೋಣ ಅಂತ ಹೇಳಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊಡ್ತಾಯಿದ್ದೀನಿ. ಸೊ ಮೊಸಪ್ಪಿಗೆ ಇಲ್ಲಿ ನಾನು ಇದ್ಕಿದ್ದ ಅವರೆಕಾಳಿತ್ತು. ಸೊ ಅದನ್ನು ಸ್ವಲ್ಪ ಒಣಗಿಸಿ ಇಟ್ಕೊಂಡಿರ್ತೀನಿ, ಸೀಸನ್ ಬಂದಾಗ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಮೊಸಪ್ಪಿಗೆ ಅವರೆಕಾಳು ಮತ್ತು ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ, ಮತ್ತು ಇದಕ್ಕೆ ಉಪ್ಪು ಮತ್ತು ಒಂದು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಇದನ್ನು 2 ವಿಷಲ್ನ ಕೂಗಿಸ್ಕೊಳ್ತೀನಿ. ಸೊ ನಾನು ಇದಕ್ಕೆ ಯಾವುದೇ ರೀತಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಿಲ್ಲ, ಮತ್ತು 1 ಟೊಮೆಟೊ ಹಣ್ಣು, ಸೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನು ಸುಟ್ಟು ಸಹ ಮಾಡ್ತಾರೆ. ನಾನು ಹಾಗೆ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಒಂದು 2 ವಿಷಲ್ ಹಾಕೋದ್ಮೇಲೆ ಅದನ್ನು ಚೆನ್ನಾಗಿ ರುಬ್ಕೊಂಡ್ರೆ ಆಯಿತು. ಸೊ ಒಂದು ಕಡೆ ಸೈಡು ಅನ್ನ ಹಾಕ್ತಿತ್ತು, ಒಂದು ಕಡೆ ಸೈಡು ಸಾಂಬಾರಿಗೆ ಇಟ್ಕೊಂಡಿದ್ದೆ, ಇನ್ನೊಂದು ಸೈಡು ಮುದ್ದೆ ಇಟ್ಕೊಳ್ತೀನಿ. ಸೊ ಇನ್ನೊಂದು ಸೈಡು ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ ಒಂದೇ ಸರಿ ನಾನು ಅಡುಗೆ ಮನೆಗೆ ಬಂದರೆ ಅಡುಗೆ ಮಾಡೋದಕ್ಕೆ ಒಂದೇ ಸರಿ ಅಡುಗೆ ಮಾಡಿಬಿಟ್ಟು ನಾನು ಎಕ್ಸ್ಟ್ರಾ ಬೇರೆ ಕೆಲಸ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲ ಅಂತಂದರೆ ಅಲ್ಲೂ ಕೆಲಸ ಆಗ್ತಿರಲ್ಲ, ಇಲ್ಲೂ ಕೆಲಸ ಆಗ್ತಿರಲ್ಲ. ಹಾಗಾಗಿ ಇಲ್ಲಿ ನೋಡಿ ಆಯಿತು. ಇಲ್ಲಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಇಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡ್ಕೊಳ್ತೀನಿ, ಸ್ವಲ್ಪ ತೆಂಗಿನಕಾಯಿ. ಸೊ ನಂತರ ಸೊಪ್ಪನ್ನು ಸ್ವಲ್ಪ ಹಾರೋದಕ್ಕೆ ಬಿಟ್ಕೊಳ್ತೀನಿ. ಇದು ಜಸ್ಟ್ ಒಂದು ಮಿಕ್ಸಿಯಲ್ಲಿ 1 ರೌಂಡು ಇದು ಮಾಡಿಕೊಂಡ್ರೆ ಸಾಕು, ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ತುಂಬ ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಮೊಸಪ್ಪು ಬೇಗ ಆಗೋಗ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಮತ್ತು ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ತಿಂತೀರ, ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಏನಾದರೂ ಪ್ರಿಪರೇಷನ್ ಇದ್ದರೆ ಪ್ರಿಪರೇಷನ್ ಸಹ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಡೇಗೆ ನಾನು ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿ ಚಪಾತಿಗೆ ಮಗಳು ನಾನು ಕಲಿಸ್ಕೊಡ್ತೀನಿ ಹಿಟ್ಟನ್ನು ಅಂತ ಹೇಳಿದ್ಲು. ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನೆಲ್ಲ ನೆನೆಸೋಕ್ಕಿಟ್ಟು ಅದನ್ನು ಮತ್ತೆ ಬೇಯಿಸ್ಕೊಂಡೆಲ್ಲ ಇಟ್ಕೊಂಡ್ಬಿಟ್ರೆ ಮಾರ್ನಿಂಗು ಬೇಗ ಅಡುಗೆ ಮಾಡಿ ಕೊಡ್ಬೋದು. ಹಸ್ಬೆಂಡು ಸಹ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿಕೊಡ್ಬೋದು ಅಂತ ಹೇಳಿ ಇಲ್ಲಿ ಮಗಳು ಒಂದು ಕಡೆ ಸೈಡು ಚಪಾತಿ ಹಿಟ್ಟು ಕಳಿಸ್ತಿದ್ಲು, ಇನ್ನೊಂದು ಸೈಡು ನಾನು ಕೂತ್ಕೊಂಡು ಸ್ಯಾರಿ ಕುಚ್ಚನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಅರ್ಧ ಆಗಲೇ ಆಲ್ರೆಡಿ ಹಾಕಿಟ್ಟಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು, ಅದು ಮಾರ್ನಿಂಗ್ ಕೊಡಬೇಕಾಗಿತ್ತು. ಹಾಗಾಗಿ ಅದನ್ನು ರೆಡಿ ಮಾಡಿಬಿಡೋಣ ಅಂತ ಹೇಳಿ ಇನ್ನೊಂದು ಸೈಡು ಕೂತ್ಕೊಂಡು ನನ್ನ ಪಡೆಗೆ ನಾನು ಸ್ಯಾರಿ ಕುಚ್ಚಾಕ್ತಿದ್ದೆ. ಮಗ ಒಂದು ಸ್ವಲ್ಪ ಟಿ ವಿ ನೋಡ್ತೀನಿ ಅಂತ, ಸೊ ಆಯಿತು ಟಿ ವಿ ನೋಡಲಿ ಅಂತ ಹೇಳ್ಬಿಟ್ಟು ಒಂದು 1/2 ಅವರ್ ಟಿ ವಿ ನೋಡೋದಕ್ಕೆ ಬಿಟ್ಟಿದ್ದೆ. ಸೊ ಮಾರ್ನಿಂಗು ಈ ಒಂದು ಸ್ಯಾರಿ
ಕೊಡಬೇಕಾಗಿತ್ತು. ಹಾಗಾಗಿ ಅದನ್ನು ಕೆಲಸ ಫಿನಿಷ್ ಮಾಡಿಬಿಟ್ಟೆ ಮಲ್ಕೊಳ್ಳೋಣ ಅಂತ ಹೇಳಿ ಫಿನಿಷ್ ಮಾಡ್ತಾ ಕೂತಿದ್ದೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಬಂದು ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಯಾವ ಥರ ರೊಟೀನ್ ಕೆಲಸ ಇತ್ತು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಎಲ್ಲ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಯಾವ ರೀತಿ ಕೆಲವೊಂದೆರಡು ರೆಸಿಪಿನೂ ಸಹ ನಾನು ನಿಮಗೆ ತೋರಿಸ್ದೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.